ನಮಸ್ಕಾರ ಬಂದ್ರೆ ಎಲ್ಲ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವಾಗ ಏನಾಗೈತೆಪ್ಪ ಅಂದರೆ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗಿಬಿಟ್ಟು ಎಲ್ಲರೂ ಮಿಷಿನ್ ಯೂಸ್ ಮಾಡ್ತಾರೆ. ಮೊದಲು ಯಾವ ಥರ ಜೀವನ ಮಾಡ್ತಿದ್ರು, ಹೆಂಗೆ ಮಾಡ್ತಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಯಾವ ಥರ ಅಂದರೆ ಬ್ಯಾಸ್ಕೆಟ್ ಮಾಡೋದಿರಲಿ ಅಥವಾ ಇದು ಮಡಿಕೆ ಮಾಡೋದಿರಲಿ, ಯಾವ ಥರ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಮಂಗಳೂರಲ್ಲಿ ಒಂದು ಕುಶಲಕರ್ಮಿ ಅಂತ ಒಂದು ಜಾಗ ಐತೆ. ಗೊತ್ತಿದ್ದು ಮನೆ ಅನ್ಕೋತೀನಿ, ಇದು ಯಾವುದು ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಬರ್ತಿರೋದು ನಾನು. ಅಲ್ಲಿ ಮೊದಲೇ ಹೇಗಿತ್ತು ಜೀವನ ಅಂದರೆ ಯಾವ ಥರ ಯಾವ ಥರ ಮಿಷಿನ್ ಅಲ್ಲ ಅಂದರೆ ಈಗ ಎಣ್ಣೆ ತೆಗಿಯೋ ಗಾಣ ಇರ್ಬೋದು, ಯಾವ ಥರ ಎಲ್ಲ ಇತ್ತು ಅಂತ ಇಲ್ಲಿ ಇಟ್ಟಿದ್ದಾರೆ. ಅದನ್ನ ನೋಡಕ್ಕೆ ಹೋಗ್ತಿದ್ದೀವಿ. ಆಗಿಂದ ಬರ್ತಿದ್ದೀನಿ. ಇನ್ನೂ ಆ ಕಡೆ ನೋಡಿದ್ರು ಕಾಡು ಥರನೇ ಐತೆ, ಹಿಂದೇನು ಫುಲ್ ಕಾಡು. ಅದ್ರ ಪಕ್ಕದಲ್ಲೇ ಪಿಲಿಕುಳ ಬೇರೆ, ಅಂದರೆ ಝೂ ಥರ. ಅಲ್ಲಿ ಯಾವುದಾದ್ರೂ ಪ್ರಾಣಿ ಬಂದುಬಿಟ್ರೆ ಒಬ್ಬನೇ ಬೇರೆ ಬಂದಿದ್ದೀನಿ ಇವತ್ತು, ಫಸ್ಟ್ ಟೈಮ್ ಒಬ್ಬನೇ ಬಂದಿರೋದು. ಅಲ್ಲಿ ಅವ್ರು ಹೇಳಿದ್ರು ಟಿಕೆಟ್ ಮಾಡಿಸ್ಬೇಕು ಅಂತ. ಟಿಕೆಟ್ ಮಾಡಿಸಿಲ್ಲ, ಹೆಂಗೆ ಅಂತ ಗೊತ್ತಿಲ್ಲ. ಡೈರೆಕ್ಟ್ ಆಟೋದಲ್ಲಿ ಬಂದೆ ಇಲ್ಲಿ. ನೋಡೋಣ, ಕೇಳಿ ನೋಡ್ತೀನಿ ಏನು ಬಿಡ್ತಾರ ಇಲ್ವೋ ಗೊತ್ತಿಲ್ಲ. ಈಗ ಅಲ್ಲಿಗೆ ಹೋಗ್ಬಿಟ್ಟು ಟಿಕೆಟ್ ಬರ್ತಿದ್ದೀವಿ. ನಾನು ವಾಪಸ್ ಹೋಗಿದ್ದೆ, ಅಲ್ಲಿಂದ ಇವನು ಕಾಲ್ ಮಾಡಿದೆ. ಇವನು ಬಂದ, ಒಬ್ಬನೇ ಹೋಗೋಕ್ಕೆ ಬೋರ್ ಆಗ್ತಿದ್ವಿ, ಅದಕ್ಕೋಸ್ಕರ ಇವನು ಬಂದ. ಈಗ ಅಲ್ಲಿ ಹೋಗೋಣ ಬನ್ನಿ, ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡೋಣ. ಈಗ ಅಲ್ಲಿ ಹಿಂದ್ಗಡೆ ಕಾಣಿಸ್ತಿದ್ಯಲ್ಲೋ ಗೊತ್ತಿಲ್ಲ. ಆ ಕಡೆ ಹೋದರೆ ಗುತ್ತಿದ ಮನೆ, ಈ ಕಡೆ ಬಂದರೆ ಕುಶಲಕರ್ಮಿ ಗ್ರಾಮ, ಅಂದರೆ ಆರ್ಟಿಷನ್ ವಿಲೇಜ್. ಈಗ ಒಳಗಡೆ ಹೋಗೋಣ. ಅಲ್ಲಿ ಎದುರುಗಡೆ ನಿಮಗೆ ಬೋರ್ಡ್ ಕಾಣಿಸ್ತಿದ್ಯಲ್ಲ, ಆ ಬೋರ್ಡಲ್ಲಿ ಯಾವ ಥರ ಕೆಲಸ ಎಲ್ಲ ಮಾಡ್ತಾರೆ ಇಲ್ಲಿ ಅಂತ ಇಲ್ಲೇ ಐತೆ ನೋಡಿ. ಪಾಟ್ರಿ ಇರ್ಬೋದು, ಬೀಟ್ ಆ್ಯಂಡ್ ರೈಸ್, ಆಯಿಲ್ ಎಕ್ಸ್ಟೆನ್ಷನ್ ಅಂದರೆ ಎಲ್ಲ ಎಣ್ಣೆ ತೆಗಿಯೋದು, ಮಡಿಕೆ ಮಾಡೋದೆಲ್ಲ ಇಲ್ಲೇ ಐತೆ. ಫಸ್ಟ್ ನಾವು ರೈಟ್ ಸೈಡ್ ಹೋಗೋಣ. ರೈಟ್ ಸೈಡ್ ಹೋದರೆ ನಮಗೆ ಫಸ್ಟಲ್ಲಿ ಇದು ಬೆದರಿಂದ ಬುಟ್ಟಿ ಮಾಡೋದೆಲ್ಲ ಕಾಣಿಸುತ್ತೆ. ಫಸ್ಟ್ ಅಲ್ಲಿ ನೋಡೋಣ, ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಯಾವ ಥರ ಮಾಡ್ತಾರೆ, ಯಾವ ಥರ ತಯಾರಿಸ್ತಾರೆ ಅಂತ ತೋರಿಸ್ತೀನಿ. ಈಗ ಅಲ್ಲಿ ಹೇಳಿದ್ನಲ್ಲ, ಅಲ್ಲೂ ಒಂದು ಸತಿ ಬೋರ್ಡ್ ನೋಡಿದ್ರೆ ಇಲ್ಲೊಂದು ಸತಿ ನೋಡಿ ಯಾವ್ದು ಎಲ್ಲೆಲ್ಲಿ ಮಾಡ್ತಾರೆ ಅಂತ. ಈಗ ಇಲ್ಲಿ ಬೆತ್ತದ ಬಿದಿರು, ಆಮೇಲೆ ಮಾರಾಟ ಮಳಿಗೆ, ತುಂಬ ಹಿಂಗೆ ಒಂದು ರೌಂಡ್ ಹಾಕೋ ಬರಬೇಕು. ಎಲ್ಲ ಬೇರೆ ಬೇರೆ ಥರದ್ದೆಲ್ಲ ಸಿಗುತ್ತೆ, ಯಾವ ಥರ ಕೆಲಸ ಮಾಡ್ತಾರೆ ಅಂತ. ಫಸ್ಟ್ ಇಲ್ಲಿ ನಾವೀಗ ಬುಟ್ಟಿ ಮಾಡೋ ಹತ್ರ ಹೋಗೋಣ ಬನ್ನಿ. ಈಗ ಇಲ್ಲಿ ನೋಡಿ ಬೆದ್ರದ್ದು ಹೆಂಗೆ ಮಾಡ್ತಾರೆ, ಮೊದಲು ಹೆಂಗಿತ್ತು ಅಂತ ಇಲ್ಲಿ ಬೋರ್ಡ್ ಹಾಕೋರೆ. ಬನ್ನಿ ಒಳಗಡೆ ಹೋಗೋಣ. ಅಲ್ಲಿ ಬೆದ್ರದ್ದು ಇದು ಮಾಡ್ತಿದ್ದಾರೆ ಅವರು, ಬುಟ್ಟಿ ಏನು ಮಾಡ್ತಿದ್ದಾರೆ ಕೇಳೋಣ. ಇದು ನಾಗರಬೆತ್ತದಿಂದ ಮಾಡುವಂಥದ್ದು. ನಾಗರಬೆತ್ತ ಅಂದರೆ ನಮ್ಮ ಧರ್ಮಸ್ಥಳ, ಸುಬ್ರಹ್ಮಣ್ಯ ಆ ಭಾಗದಲ್ಲಿ ಕಾಡಲ್ಲಿ ಸಿಗುವಂಥದ್ದು. ಅದನ್ನು ತಂದು ನಾವಿಲ್ಲಿ ಸೀಳಿ ಇದು ಮಾಡುವಂಥದ್ದು. ಸೀಳಿ ಬುಟ್ಟಿ ಥರ ಸಣ್ಣ ಮಾಡಿ ಮಾಡುವಂಥದ್ದು. ಇದರಲ್ಲಿ ಬೆತ್ತದ ಬುಟ್ಟಿ ಮಾಡ್ತೀವಿ, ಬೆತ್ತದಿಂದ ಬೇರೆ ಬೇರೆ ಟೈಪ್ ಲ್ಯಾಂಪ್ ಶೇಡ್ಗಳೆಲ್ಲ ಮಾಡ್ತೀವಿ, ಮತ್ತು ಚೇರ್ ಮಾಡ್ತೀವಿ. ಈಗ ಬೇರೆ ಬೇರೆ ಥರದ್ದೆಲ್ಲ ಮಾಡ್ತೀವಿ. ಚೇರ್ ಅಂದರೆ ಸೋಫಾ ಸೆಟ್ಟು, ಜೋಕಾಲಿ ಈ ಥರ ಬೇರೆ ಬೇರೆದೆಲ್ಲ ಐಟಮ್ಸ್ ಮಾಡ್ತೀವಿ. ಇವೆಲ್ಲ ಬೆದ್ದಿಂದ ಮಾಡೋದು. ಈಗ ಇಲ್ಲಿ ಬೇರೆ ಬೇರೆ ಮಾಡಿರೋದೆಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಇದೇನಪ್ಪ ಅಂದರೆ ಬುಟ್ಟಿ, ಇದು ಬಂದ್ಬಿಟ್ಟು ಪೆನ್ ಸ್ಟ್ಯಾಂಡು. ಇಲ್ಲಿ ನೋಡ್ತಿರೋದು ನೀವು ಇದು ಏನಪ್ಪ ಲ್ಯಾಂಪ್, ಇದೆಲ್ಲ ಲ್ಯಾಂಪ್ ಇದೆ. ಅಲ್ಲೊಂದು ವಾಸ್ ಇದೆ, ಆಮೇಲೆ ಇನ್ನೊಂದು ಇದೆ, ಒಳಗಡೆ ಇದೆ. ಇದನ್ನ ಬೇಕಾದ್ರೆ ನೀವು ಇಲ್ಲಿ ಬಂದ್ರೆ ತಗೋಬಹುದು. ಸೇಲ್ ಕೂಡ ಇದೆ, ಅಂದ್ರೆ ಮಾರ್ತಾರೆ. ಇದನ್ನ ನಿಮ್ಗೆ ಯಾವ್ದು ಬೇಕು ತಗೋಬಹುದು, ಎಲ್ಲ ಸೇಲ್ ಇದೆ, ಇಲ್ಲಿದೆ. ಇನ್ನು ಅವ್ರು ಬೇಕಾದ್ರೆ ಮಾಡಿ ಕೊಡ್ತಾರೆ ನಿಮ್ಗೆ ಯಾವ ತರ ಬೇಕಾದ್ರೆ. ಬನ್ನಿ ಈಗ ಆ ಕಡೆ ಹೋಗೋಣ. ಈಗ ನಾವು ಅಲ್ಲಿ ಬುಟ್ಟಿ ಮಾಡೋದು ನೋಡಿದ್ವಿ. ಅಲ್ಲಿಂದ ಸ್ವಲ್ಪ ಎದುರುಗಡೆ ಬಂದ್ರೆ ಇಲ್ಲಿ ನಿಮ್ಗೆ ರಥ ಕಾಣಿಸುತ್ತೆ, ಮರದ್ದು, ಪ್ಯೂರ್ ಮರದ್ದು. ನೋಡಿ ಯಾವ ತರ ಐತೆ ರಥ, ಸಕ್ಕತ್ತಾಗಿ. ತುಂಬಾ ಹಳೆ ರಥ ಮಾತ್ರ ಇದು. ಇವಾಗ ನೀವು ಅಲ್ಲಿ ನೋಡಿದ್ರಿ ರಥ, ಆ ಕಡೆಯಿಂದ ನಾವು ಈ ಕಡೆ ಹೋಗೋಣ. ಇಲ್ಲಿ ಕಾರ್ಪೆಂಟ್ರಿ ಅಂದ್ರೆ ಮರದ ಕೆಲಸ ಮಾಡೋರ್ದು ಎಲ್ಲ ಇಲ್ಲ ಐತೆ ನೋಡಿ. ದೊಡ್ಡ ಮರಗಳೆಲ್ಲ ಐತೆ. ಆಮೇಲೆ ಇಲ್ಲಿ ಒಳಗಡೆ ಬಂದ್ರೆ ಅವ್ರದ್ದು ಪ್ರತಿಯೊಂದು ಮಿಷಿನ್ಗಳೆಲ್ಲ ಐತೆ. ಮೊದಲು ಮರ ಕಟ್ ಮಾಡೋದಿರ್ಲಿ, ಸ್ಮೂತ್ ಮಾಡೋದಿರ್ಲಿ, ಪ್ರತಿಯೊಂದು ಮಿಷಿನ್ ಇಲ್ಲ ಐತೆ. ಎಲ್ಲ ನೋಡಿ ಹೆಂಗೈತೆ.
ಮೆಡಿಕಲ್ ಮರುದು ಇದೆಲ್ಲ ಇಲ್ಲಿ ನೋಡಿ ಯಾವುದೋ ಟೇಬಲ್ ಇದ್ದು ಕಾಲ್ ಅನ್ಕತೀನಿ. ಈಗ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಏನಂದ್ರೆ ಅವ್ರದ್ದು ಟೂಲ್ಸ್ ಎಲ್ಲ ಇರುತ್ತಲ್ಲ, ಅದನ್ನ ಶಾರ್ಪ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಇದು ಇವಾಗಿದ್ದಲ್ಲ, ಮೊದಲಿದ್ದು ಹಳೇದು ತುಂಬಾ. ನೋಡಿ ಇದನ್ನ ಈ ತರ ತಿರುಗಿಸ್ಬಿಟ್ಟು ಅದರಲ್ಲಿ ಅದೊಂದು ಹ್ಯಾಂಡ್ಲ್ ಕಾಣಿಸ್ತಿದೆಯಲ್ಲ, ಅದ್ರಲ್ಲಿ ತಿರುಗಿಸ್ಬಿಟ್ಟು ಅದರಲ್ಲಿ ಟೂಲ್ಸ್ ಇಡ್ತಾರೆ. ಆಗ ಅದ್ರ ಪಾಡು ಶಾರ್ಪ್ ಆಗುತ್ತೆ. ಆಮೇಲೆ ಅವ್ರಿಗೆ ಇದೆಲ್ಲ ಬೇಕಾಗುತ್ತಲ್ಲ. ನಿಜ ಹೇಳ್ಬೇಕು ಅಂದ್ರೆ ಲೈಫಲ್ಲಿ ಇದನ್ನೆಲ್ಲ ಒಂದಲ್ಲ ಒಂದು ಸರ್ತಿ ನೋಡ್ಲೇಬೇಕು. ಯಾಕಂದ್ರೆ ತುಂಬಾ ಜನಕ್ಕೆ ಗೊತ್ತೇ ಇರಲ್ಲ ಯಾವ ತರ ಮಾಡ್ತಾರೆ, ಹೆಂಗಿರುತ್ತೆ, ಹೆಂಗಿತ್ತು ಮೊದಲು. ಈಗೆಲ್ಲ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗ್ಬಿಟ್ಟು ಬರೀ ಮಿಷಿನು, ಎಲೆಕ್ಟ್ರಾನಿಕ್ ಐಟಮ್ಸ್ ಅದರಲ್ಲೇ ಮಾಡ್ತಾರೆಲ್ಲ. ಮೊದಲೆಲ್ಲ ಎಲ್ಲ ಕೈಯಿಂದನೇ ಮಾಡ್ತಿದ್ದಿದ್ದು, ಪ್ರತಿಯೊಂದು ಕೈಯಿಂದ ಮಾಡ್ತಿದ್ದಿದ್ದು. ಇಲ್ಲಿ ನೋಡಿ ಮೊದಲಿದ್ದು ಮನೆ ಅನ್ಕತಿ ತೋರ್ಮ ಏನೋ ಗೊತ್ತಿಲ್ಲ, ಹಂಗೆ ತುಂಬಾ ಹಳೆ ಐಟಮ್. ಮೊದಲು ಅಂದ್ರೆ ಏನು ಇಲ್ಲ ಅಂದ್ರೂ ಒಂಥರ ಚೆನ್ನಾಗಿತ್ತು. ಈಗ ಎಲ್ಲ ಇದ್ರು ಅಷ್ಟೇನು ಫೀಲ್ ಆಗಲ್ಲ. ಅದಕ್ಕೋಸ್ಕರ ಒಂದು ಲೈಫಲ್ಲಿ ಒಂದ್ಸತಿ ಆದ್ರೂ ಬಂದು ವಿಸಿಟ್ ಮಾಡಿ. ಮಂಗಳೂರಲ್ಲಿ ವಾಮಂಜೂರ್ ಹತ್ರ ಇರೋ ಪಿಲಿಕುಲದ ಹತ್ರ ಇರೋ ಆರ್ಟಿಷನ್ ಮತ್ತೆ ಅದು ಗುತ್ತು ಮನೆ ಅಂತ ನೆಕ್ಸ್ಟ್ ಹೋಗೋದು ನಾವು. ಈಗ ಇದು ಆರ್ಟಿಷನ್ ವಿಲೇಜು. ಇಲ್ಲಿ ಬನ್ನಿ, ಮೊದಲು ಬಟ್ಟೆ ಯಾವ ಥರ ಮಾಡ್ತಿದ್ರು ಅದನ್ನು ತೋರಿಸ್ತೀನಿ ಇಲ್ಲಿ. ಈಗ ನನ್ನ ಹಿಂದ್ಗಡೆ ಏನೈತೆ ಅಂತ ನೀವು ಕಮೆಂಟ್ ಮಾಡ್ಬೇಕು. ಏನಂತ ಕಮೆಂಟ್ ಮಾಡಿ ನೋಡೋಣ ಏನಿರ್ಬೋದು ಇದು ಅಂತ. ಈಗ ತುಂಬ ಹಳೇದಾಗಿದೆ ಅದು, ಕಂಡೀಷನ್ ತುಂಬ ಅಂದರೆ ತುಂಬ ಟೈಮ್ ಆಗಿದೆ. ನೋಡಿ ಹೆಂಗೈತೆ ಅಂತ. ಈಗ ಇಲ್ಲಿ ಹಿಂದ್ಗಡೆ ನೋಡ್ತಿದ್ರಲ್ಲ, ಇದು ಬಂದ್ಬಿಟ್ಟು ಟವಲ್ ಮಾಡೋದು. ಕಡೆ ಬೆಡ್ಶೀಟ್ ಮಾಡೋದಿದೆ, ಅಲ್ಲಿ ತೋರಿಸ್ತೀನಿ ಬನ್ನಿ. ಈಗ ಇದು ಬೆಡ್ಶೀಟ್ ಮಾಡೋದು. ಇದರಲ್ಲಿ ಡಿಸೈನ್ ಇದೆ ನೋಡಿ. ಅದು ಹೆಂಗ್ ಬರುತ್ತೆ ಅಂದರೆ ಡಿಸೈನು ಅಲ್ಲಿ ಮೇಲ್ಗಡೆ ಡಿಸೈನ್ ಪ್ಲೇಟ್ ಇದೆಯಂತೆ, ಅದರಿಂದ ಬಂದ್ಬಿಟ್ಟು ಈ ಥರ ಬರುತ್ತೆ ಡಿಸೈನು. ಇದು ಬಂದ್ಬಿಟ್ಟು ಸೀರೆ ಮಾಡೋದು. ಇದು ಸೀರೆ ಮಾಡಿರುತ್ತೆ. ಅದು ಈಗ ವರ್ಕಿಂಗ್ ಇಲ್ವಂತೆ, ಯಾಕಂದ್ರೆ ತುಂಬಾ ಹಳೇದಲ್ವಾ, ಮೊದ್ಲಿದ್ದಂತೆ. ಇದು ನೋಡಿ ಚರಕ. ಈಗ ಅಲ್ಲಿ ಬಟ್ಟೆ ಮಾಡೋದು ನೋಡಿದ್ರೆ ಇಲ್ಲಿ ಇವರಿದ್ದಾರೆ ಬ್ಲ್ಯಾಕ್ ಸ್ಮಿತ್, ಯಾವ ತರ ಕತ್ತಿ ಎಲ್ಲ ಮಾಡ್ತಾರೆ ನೋಡಿ ಅಂತ ತೋರಿಸ್ತಾರೆ ನೋಡಿ. ಫಸ್ಟಿಗೆ ಅಲ್ಲಿ ಗಾಳಿ ಬರ್ತಿದೆ ನೋಡಿ, ಅದ್ರ ಈಗ ನೀವಿಲ್ಲಿ ನೋಡ್ತಿದ್ದೀರಾ, ಮೊದಲು ಕಾಲದಲ್ಲಿ ಅಂದರೆ ಕಲ್ಲಿದ್ದು ಕೆತ್ತನೆ ಹೇಗೆ ಮಾಡ್ತಿದ್ರು, ಈಗಲೂ ಮಾಡ್ತಾರೆ ಕಲ್ಲಿದ್ದು ಕೆತ್ತನೆ. ಶಿಲೆ ಎಲ್ಲ ಹೇಗೆ ಕೆತ್ತನೆ ಮಾಡ್ತಾರೆ ಅಂತ ಇಲ್ಲಿ ಅವರಿಲ್ಲ ಕ್ಲೋಸ್ ಮಾಡಿದ್ದಾರೆ. ಆದರೆ ಇಲ್ಲೇ ತೋರಿಸ್ತೀನಿ ಹೊರಗಡೆ ಯಾವ ಥರ ಎಲ್ಲ ಶಿಲೆ ಇದೆ ಅಂತ. ಇಲ್ಲಿ ನೋಡಿ, ಇಲ್ಲೊಂದು ತೋರಿಸ್ತೀನಿ, ಅದೇನು ಅಂತ ನೀವು ಕಮೆಂಟಲ್ಲಿ ಹೇಳಬೇಕು. ತುಂಬ ಓಲ್ಡ್ ಜನರೇಷನ್ ಅವ್ರಿಗೆ ಗೊತ್ತಿರ್ಬೋದು, ಇವಾಗ ತುಂಬ ಕಮ್ಮಿ ಆಗಿದೆ ಸಿಗೋದು. ಇಲ್ಲಿ ನೋಡಿ ಏನು ಅಂತ ತೋರಿಸ್ತೀನಿ. ಏನು ಅಂತ ಮರೀದೆ ಕಮೆಂಟ್ ಮಾಡಿ. ಅದು ಇವಾಗ ನಾನು ತೋರಿಸಿದ್ನಲ್ಲ, ಅದು ತುಂಬ ಇವಾಗದವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ಮೊದಲು ಓಲ್ಡ್ ಜನರೇಷನ್ ಅವರು ಗೊತ್ತಿರ್ಬೋದು ಏನಿರ್ಬೋದು ಅಂತ. ಅದನ್ನ ಇಟ್ಕೊಂಡು ಹಂಗೆ ವಿಶ್ ಮಾಡಿ ಉಫ್ ಮಾಡ್ತಿದ್ವಿ. ಈಗ ಅಲ್ಲಿಂದ ಬರಬೇಕಾದ್ರೆ ಇಲ್ಲಿ ಎಣ್ಣೆ ತೆಗಿಯೋದೈತೆ ನೋಡಿ. ಈಗ ಇಲ್ಲಿ ಎಣ್ಣೆ ತೆಗಿಯೋಕ್ಕೆ ಕೊಬ್ಬರಿನ ಇದು ಮಾಡ್ತಿದ್ದಾರೆ, ಕಟ್ ಮಾಡ್ತಿದ್ದಾರೆ ನೋಡಿ ಕೆಳಗಡೆ.
ಈಗ ಅಲ್ಲಿಂದ ಅದು ಕೊಬ್ಬರಿನ ಕಟ್ ಮಾಡಿ ಇಲ್ಲಿ ಹಿಂದ್ಗಡೆ ನಾನು ಹಿಂದ್ಗಡೆ ಕಾಣಿಸ್ತಿದ್ಯಲ್ಲ ಅದ್ರೊಳಗಡೆ ಹಾಕ್ತಾರೆ. ಅದ್ರೊಳಗಡೆ ಹಾಕ್ಬಿಟ್ಟು ಬನ್ನಿ ಹತ್ರ ಹೋಗಿ ನೋಡೋಣ ಹೆಂಗಿದೆ ಅಂತ. ಫಸ್ಟ್ ಇದ್ರೊಳಗಡೆ ಹಾಕ್ತಾರೆ. ಇಲ್ಲಿ ಇದ್ರೊಳಗಡೆ ಹಾಕ್ಬಿಟ್ಟು 2 ಎತ್ತುಗಳಿದೆ ನೋಡಿ, ಇಲ್ಲೊಂದು ಎತ್ತು ಇದೆ, ಅಲ್ಲೊಂದು ಎತ್ತು ಇದೆ. ಅದು ಕಟ್ಬಿಡ್ತಾರೆ ಕಾರ್ನರ್ಗೆ. ಇದ್ರ ಮೇಲೆ ಇದಕ್ಕೆ ಕಟ್ಬಿಟ್ಟು ಅವ್ರು ಅದ್ರ ಮೇಲೆ ಕುತ್ಕೊಂಡು ಹಂಗೆ ರೌಂಡ್ ಓಡಿಸ್ಬೇಕಾದ್ರೆ ಅದು ಹಂಗೆ ತಿರ್ಗಿ ಆಗಿ ಅದ್ರ ಒಳಗಡೆನೆ ಎಣ್ಣೆ ಸ್ಟಾಕ್ ಆಗುತ್ತೆ. ಆಮೇಲೆ ಎಣ್ಣೆ ತೆಗಿತಾರೆ. ಈ ಎತ್ತುಗಳನ್ನ ಇಲ್ಲೇ ಇಟ್ಟಿದ್ದಾರೆ ನೋಡಿ, ಒಂದು ಎತ್ತು ಅಲ್ಲಿದೆ, ಒಂದಲ್ಲಿದೆ. ಹತ್ರ ಹೋದ್ರೆ ತಿವಿಯಕ್ಕೆ ಬರುತ್ತೆ. ಈಗ ಅಲ್ಲಿಂದ ಎಣ್ಣೆ ತೆಗೆಯೋದು ನೋಡಿದ್ರಿ, ಹೆಂಗ್ ತೆಗಿತಾರೆ ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಅಲ್ಲಿ ಏನಪ್ಪಾ ಅಂದ್ರೆ ಅದು ಫುಲ್ ಕೋಪದಲ್ಲಿ ಐತೆ. ಇಲ್ಲಿ ಏನು ಅವಲಕ್ಕಿ ಮಾಡೋದು ಇಲ್ಲಿ ಐತೆ ನೋಡಿ, ಅವಲಕ್ಕಿ ಮಾಡೋದಂತೆ ಇದು. ಈಗ ಅವ್ರು ಹೇಳಿದ್ರು ಅವಲಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ತಾರಂತೆ. ಸ್ವಲ್ಪ ವೇಟ್ ಮಾಡಬೇಕು, ವೇಟ್ ಮಾಡೋಣ. A few inches later. ಈಗ ಅಲ್ಲಿ ಭತ್ತನ ಬೇಯಕ್ಕಿಟ್ಟಿದ್ದಾರೆ. ಅದು ಒಂದು ಸ್ವಲ್ಪ 5 ನಿಮಿಷ ಬೇಯ್ದ ಮೇಲೆ ಇದಕ್ಕೆ ಇಲ್ಲಿ ತೋರಿಸ್ತೀನಿ ಹೆಂಗ್ ಮಾಡ್ತಾರೆ ಅಂತ. ಇದಕ್ಕೆ ಹಾಕ್ಬಿಟ್ಟು ಗುದ್ದುತ್ತಾರೆ ಅನ್ಕೋತೀನಿ. ಬನ್ನಿ ನೋಡೋಣ, 5 ನಿಮಿಷ ವೇಟ್ ಮಾಡೋಣ. 5 minutes later. ಏನಂದೆ ಇನ್ನೊಂದ್ಸಲ ಹೇಳು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅವಲಕ್ಕಿ ಮಾಡೋದು ಭತ್ತದಿಂದ ಭತ್ತ ಕೊಟ್ಟರೆ ಅವಲಕ್ಕಿ ಆಗುತ್ತಾ? ಭತ್ತವನ್ನು ಬೇಯಿಸಿಡಬೇಕು. ಮಾರನೇ ದಿವಸ ನೀರಿನಿಂದ ತೆಗೆದು ಮಡಿಕೆಯಲ್ಲಿ ರೋಸ್ಟ್ ಮಾಡಬೇಕು. ಭತ್ತವನ್ನು ರೋಸ್ಟ್ ಮಾಡಿ ಬಿಸಿ ಬಿಸಿ ಭತ್ತ ಹಾಕಿ ಅಂದ್ರೆ ಹಿಂದಿನ ಕಾಲದಲ್ಲಿ ಈ ರೀತಿ ಅವಲಕ್ಕಿ ಮಾಡ್ತಾ ಇದ್ರು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಅಷ್ಟೇ. ಈಗ ಇಲ್ಲಿದ್ದು ಆರ್ಟಿಷಿಯನ್ ವಿಲೇಜ್ ಲಾಸ್ಟ್ ಅಂಡ್ ಫೈನಲ್ ಪ್ಲೇಸ್ ಇರೋದಿಲ್ಲೇ. ಈ ದೈವಾರಾಧನೆ ಕೋಣೆ ನೋಡಿ ಹೆಂಗೈತೆ ಅಂತ ನೋಡಿ. ಪಂಜುರ್ಲಿ ದೈವದ್ದು